ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಮಾಜಿ ಮುಖ್ಯಮಂತ್ರಿ, ಕರ್ನಾಟಕ ಕಂಡ ದೂರದೃಷ್ಟಿಯ ಸಿಎಂ ಎಸ್.ಎಂ. ಕೃಷ್ಣ ನಿಧನಕ್ಕೆ ಇಡೀ ರಾಜ್ಯವೇ ಮರುಗುತ್ತಿದೆ. ಆದರೆ ಇಂಥ ಟೈಮಲ್ಲಿ ಎಲ್ಲರಿಗಿಂತ ಹೆಚ್ಚಿನ ನೋವನ್ನ ಅನುಭವಿಸ್ತಿರೋ ವ್ಯಕ್ತಿ ಅಂದ್ರೆ ಅದು ಪ್ರೇಮಾ ಕೃಷ್ಣ, ಎಸ್.ಎಂ. ಕೃಷ್ಣರವರ ಧರ್ಮಪತ್ನಿ. ಯಾಕಂದ್ರೆ ಇವರಿಬ್ಬರ ದಾಂಪತ್ಯ ಅಕ್ಷರಶಃ ಅಣ್ಣಾವರ ಸಿನಿಮಾದಂತೆ ಒಂದು ಬ್ಯೂಟಿಫುಲ್ ಸ್ಟೋರಿ. ಇವತ್ತು ಎಸ್.ಎಂ. ಕೃಷ್ಣ ತಮ್ಮ ಜೀವನದಲ್ಲಿ ಅತಿ ಎತ್ತರದ ಸ್ಥಾನ ಗಳಿಸೋದಕ್ಕೆ ಅತಿ ಮುಖ್ಯ ಕಾರಣ ಪ್ರೇಮಾ ಕೃಷ್ಣ. ಅಳಿಯನನ್ನ ಕಳೆದುಕೊಂಡು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲೂ ಕೂಡ ನೀರವ ಮೌನ ಆವರಿಸಿದೆ. ಎಸ್.ಎಂ. ಕೃಷ್ಣ ಮಂಡ್ಯದವರು, ಅವರ ಪತ್ನಿ ಮಲೆನಾಡಿನವರು. ಮಂಡ್ಯ ಗಂಡಿಗೂ ಮಲೆನಾಡ ಹೆಣ್ಣಿಗೂ ಕಂಕಣ ಭಾಗ್ಯ ಕೂಡಿ ಬಂದಿದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಪ್ರೇಮಾರವರು ತೀರ್ಥಹಳ್ಳಿಯ ಕುಡುಮಲ್ಲಿಗೆ ಗ್ರಾಮದವರು. ತಾಯಿ ಕಮಲಾಕ್ಷಮ್ಮ, ತಂದೆ ಚನ್ನೇಗೌಡರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ರು. ಅದು 1960ರ ದಶಕ. ಆಗಿನ ಕಾಲಕ್ಕೆ ಸಿರಿವಂತ ಕುಟುಂಬದ ಹೆಣ್ಣು ಮಗಳಾಗಿದ್ಲು. ತುಂಬು ಕುಟುಂಬದ ಹೆಣ್ಣು ಮಗಳು, ಚೆನ್ನಾಗಿ ಓದ್ಕೊಂಡಿದ್ದಾಕೆ. ಅಪ್ಪ ರಾಜಕೀಯ ಹಿನ್ನೆಲೆಯುಳ್ಳವರೇ ಆಗಿದ್ರು. ರಾಜಕಾರಣದ ಆಸಕ್ತಿ ಅಷ್ಟಕ್ಕಷ್ಟೇ. ಆಗಿನ ಕಾಲಕ್ಕೆ ಅಂದ್ರೆ 1962ರಲ್ಲಿ ಪಿಎಸ್ಪಿಯಿಂದ ಮೈಸೂರು ರಾಜ್ಯದ ವಿಧಾನಸಭೆಗೆ ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಕೃಷ್ಣರವರು ಅಂದು ಜನಮನ ಸೆಳೆಯುವ ಪ್ರಭಾವಶಾಲಿ ರಾಜಕಾರಣಿ. ಪ್ರೇಮಾಗೆ ಇಬ್ಬರು ಅಣ್ಣಂದಿರು, ಒಬ್ಬಳು ಅಕ್ಕ ಮತ್ತು ಒಬ್ಬ ತಮ್ಮ. ತೀರ್ಥಹಳ್ಳಿಯಲ್ಲಿ ಪ್ರೌಢಶಾಲಾ ತನಕ ಓದಿದ ಪ್ರೇಮಾರವರು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ BAಗೆ ಸೇರಿಕೊಂಡ್ರು. HEP ಕಾಂಬಿನೇಷನ್ ತೆಗೆದುಕೊಂಡಿದ್ರು. ಡಾಕ್ಟರ್ GS ಸಿದ್ದಲಿಂಗಯ್ಯ, ಡಾಕ್ಟರ್ N ಲಕ್ಷ್ಮೀನಾರಾಯಣ್ ಭಟ್, ಪ್ರೊಫೆಸರ್ KS ನಿಸಾರ್ ಅಹಮದ್ ಸಹ್ಯಾದ್ರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ರು. ಕೃಷ್ಣರವರ ಸೋದರ ಸಂಬಂಧಿ ಪ್ರೊಫೆಸರ್ ಶಿವಣ್ಣರವರು ಅಲ್ಲೇ ಅರ್ಥಶಾಸ್ತ್ರದ ಉಪನ್ಯಾಸಕರಾಗಿದ್ರು. ಒಮ್ಮೆ ಪ್ರೇಮಾ ಅವರ ಸಂಬಂಧಿ ನ್ಯಾಯಮೂರ್ತಿಗಳಾದ ಶ್ಯಾಮಸುಂದರ್ ಅವರ ಮನೆಗೆ ಹೋಗಿದ್ರು. ಶ್ಯಾಮಸುಂದರ್ ಅವರ ಪತ್ನಿ ಇಂದಿರಾ ಪ್ರೇಮಾ ಅವರ ಸಂಬಂಧಿ. ಅವರ ಮನೆಗೆ ಹೋದಾಗ ಇಂದಿರಾ ಕೇಂದ್ರ ಸಚಿವರಾದ HC ದಾಸಪ್ಪನವರ ಪಾರ್ಥಿವ ಶರೀರ ದರ್ಶನಕ್ಕೆ ಪ್ರೇಮಾರನ್ನ ಕರೆದುಕೊಂಡು ಹೋಗಿದ್ರು. ಶ್ಯಾಮಸುಂದರ್ ಕೃಷ್ಣ ಅವರ ಕ್ಲಾಸ್ಮೇಟ್ ಹಾಗೂ ದಾಸಪ್ಪ ಹತ್ತಿರದ ಸಂಬಂಧಿ. ದಾಸಪ್ಪ ಅಂತಿಮ ದರ್ಶನದ ವೇಳೆ ಪ್ರೇಮಾರವರು ಮೊದಲ ಬಾರಿಗೆ ಕೃಷ್ಣರನ್ನ ನೋಡಿದ್ರು. ದಾಸಪ್ಪನವರ ಮಗ ತುಳಸಿದಾಸಪ್ಪ ಕೃಷ್ಣರವರ ಸಹಪಾಠಿ. ಇಡೀ ಕುಟುಂಬದ ದುಃಖದಲ್ಲಿ ಕೃಷ್ಣ ಭಾಗಿಯಾಗಿದ್ರು. ಈ ಮೊದಲು ಕೃಷ್ಣರನ್ನ ಪ್ರೇಮಾರವರು ಆ ಕಾಲದ ದಿನಪತ್ರಿಕೆಗಳಲ್ಲಿ ನೋಡಿದ್ರು. ಆಗಿನ ಕಾಲಕ್ಕೇನೆ ಸಖತ್ ಸ್ಟೈಲಿಶ್ ಆಗಿದ್ದ ಕೃಷ್ಣ ಯಾವ ಸಿನಿಮಾ ಹೀರೋವನ್ನು ನಾಚಿಸುವಂತಿದ್ರು. ಕೃಷ್ಣನ ಲುಕ್ಕು, ಗಾಂಭೀರ್ಯತೆ ಕಂಡು ಪ್ರೇಮಾ ಮಾರು ಹೋಗಿದ್ರು. ಕೃಷ್ಣರನ್ನ ನೋಡೋದಕ್ಕೆ ಹುಡುಗಿಯರು ಕ್ಯೂ ನಿಲ್ತಿದ್ದ ಕಾಲ ಅದು. ಶ್ಯಾಮಸುಂದರ್ ಅವರ ಸ್ನೇಹಿತರೊಬ್ಬರು ಅಂಜನಪ್ಪ ಅವರು MLA ಕೃಷ್ಣಪ್ಪರವರಿಗೆ ಹಲವಾರು ಹೆಣ್ಣುಗಳನ್ನ ತೋರಿಸ್ತಿದ್ರು. ಆದ್ರೆ ಕೃಷ್ಣ ಯಾರನ್ನ ಒಪ್ಪಿರ್ಲಿಲ್ಲ. ಒಂದು ಹುಡುಗಿಯನ್ನ ನೋಡುವ ಸಲುವಾಗಿ ಕೃಷ್ಣರವರು ಶಿವಮೊಗ್ಗಕ್ಕೂ ಬಂದಿದ್ರಂತೆ. ಇಂದಿರಾ ಒಮ್ಮೆ ಮಾತನಾಡ್ತಾ ಪ್ರೇಮಾರ ಬಳಿ ಕೃಷ್ಣ ನಮ್ಮವರೇ, ಅವರ ಬಗ್ಗೆ ಇಂಟ್ರೆಸ್ಟ್ ಇದೆಯಲ್ವಾ ಎಂದು ಕೇಳಿದ್ರಂತೆ. ಅದು ಉತ್ತರಿಸುವ ಪ್ರಶ್ನೆಯಲ್ಲವೆಂದು ಪ್ರೇಮಾ ಸುಮ್ಮನಾಗಿದ್ರಂತೆ. ಬಳಿಕ ಕೃಷ್ಣರವರನ್ನ ನೋಡುವಂತೆ ಸಂದೇಶವೊಂದು ಬಂದಿತ್ತಂತೆ. ಸಂಬಂಧಿಯೊಬ್ಬರ ಮುಖಾಂತರ ಕೃಷ್ಣ ಮತ್ತು ಪ್ರೇಮಾರ ಪರಿಚಯವಾಗುತ್ತೆ. ಪ್ರೇಮಾರಿಗೆ ಇಂಡೈರೆಕ್ಟ್ ಆಗಿ ಮದುವೆ ಪ್ರಪೋಸಲ್ ಕೂಡ ಬರುತ್ತೆ. ಅತ್ತ ಕೃಷ್ಣರಿಗೂ ಅವರ ಕಡೆಯವರಿಂದ ಒಬ್ಳು ಒಳ್ಳೆ ಹುಡುಗಿ ಇದ್ದಾಳೆ ನೋಡು ಅನ್ನೋ ಮೆಸೇಜ್ ಹೋಗಿರುತ್ತೆ. ಇದಾದ್ಮೇಲೆ ಒಮ್ಮೆ ತನ್ನ ಸಹೋದರನ ಜೊತೆಗೆ ಬೆಂಗಳೂರು ಕ್ಲಬ್ನಲ್ಲಿ ಪ್ರೇಮಾ ಮೊಟ್ಟ ಮೊದಲ ಬಾರಿಗೆ ಕೃಷ್ಣರನ್ನ ಮುಖತಃ ಭೇಟಿ ಮಾಡ್ತಾರೆ. ಇದಾದ್ಮೇಲೆ ಕೃಷ್ಣ ಪ್ರೇಮಾರ ಮದುವೆ ವಿಚಾರ ಇನ್ನೊಂದು ಹಂತಕ್ಕೆ ಹೋಗಿ ಕೊನೆಗೆ 1964ರಲ್ಲಿ ಮದುವೆ ಕೂಡ ಆಗುತ್ತೆ. ಪ್ರೇಮಾರನ್ನ ಮದುವೆಯಾಗೋ ಟೈಮಲ್ಲಿ ಶಾಸಕರಷ್ಟೇ ಆಗಿದ್ದ ಕೃಷ್ಣಗೆ ರಾಜಕಾರಣದಲ್ಲಿ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಆಕಾಂಕ್ಷೆ ದೊಡ್ಡದಾಗಿತ್ತು. ಪ್ರೇಮಾರ ಜೊತೆ ಮಾತನಾಡಬೇಕೆಂದು ಊರಿಗೆ ಹೋಗಿದ್ರಂತೆ. ಈ ವೇಳೆ ತೋಟದ ಕಡೆ ಸುತ್ತಾಡೋಕೆ ಹೋಗಿದ್ರಂತೆ. ಆಗ ಅಲ್ಲಿ ಕೃಷ್ಣರವರು, ನಾನು ರಾಜಕೀಯದಲ್ಲಿದ್ದೇನೆ, ಅಂದ್ರೆ ನನ್ನ ಬದುಕು ಸಾರ್ವಜನಿಕ ಕ್ಷೇತ್ರಕ್ಕೆ ಅರ್ಪಣೆಗೊಂಡಿದೆ, ಅದರಲ್ಲೂ ವಿರೋಧ ಪಕ್ಷದ ಶಾಸಕ, ಸಮಯ ಬಂದ್ರೆ ಜೈಲಿಗೆ ಬೇಕಾದ್ರೂ ಹೋಗಬಹುದು, ಇದನ್ನೆಲ್ಲ ಫೇಸ್ ಮಾಡುವ ಗಟ್ಸ್ ನಿಮಗಿರಬೇಕಾಗುತ್ತದೆ ಎಂದಿದ್ರಂತೆ. ಇದಕ್ಕೆ ಪ್ರೇಮಾ ಒಪ್ಪಿಗೆ ಸೂಚಿಸಿದ್ರಂತೆ. ಅದ್ಯಾವಾಗ ಪ್ರೇಮಾರವರು ತಮ್ಮ ರಾಜಕಾರಣದ ಕನಸಿನ ರೆಕ್ಕೆಗಳಿಗೆ ಬಣ್ಣ ಹಚ್ಚುವಂತಹ ಸಾಥಿಯಾಗ್ತಾರೆ ಅನ್ನೋದು ಗೊತ್ತಾಯ್ತು, ಕೃಷ್ಣ ಜಾಸ್ತಿ ಯೋಚನೆ ಮಾಡದೆ
ಮದುವೆಗೆ ಒಪ್ಪಿಕೊಳ್ತಾರೆ. ಅದರಂತೆ 1964ರ ಏಪ್ರಿಲ್ 29ರಂದು ವಿವಾಹವಾಗುತ್ತೆ. ಅದ್ದೂರಿಯಾಗಿ ನಡೆದ ಮದುವೆಯಲ್ಲಿ ಮಲೆನಾಡು ಹಾಗೂ ಹಳೆ ಮೈಸೂರು ಭಾಗದ ಜನರ ಮಹಾ ಸಮ್ಮಿಲನವೇ ಆಗಿರುತ್ತೆ. ನಿಮ್ಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಬೇಕು. ಆಗ್ನಿಂದಲೂ ಮೈಸೂರು ರಾಜಮನೆತನಕ್ಕೆ ತುಂಬಾನೇ ಆಪ್ತವಾಗಿರೋ ಕೃಷ್ಣರ ಮದುವೆಗೆ ಅಂದಿನ ಮೈಸೂರು ರಾಜರು ದುಬಾರಿ ಉಡುಗೊರೆಯನ್ನ ಕೊಟ್ಟಿದ್ರಂತೆ. ಕೃಷ್ಣರವರ ವರ್ಚಸ್ಸು ಹೇಗಿತ್ತು ಅಂದ್ರೆ, ಅಂದಿನ ಮಧ್ಯಪ್ರದೇಶ ರಾಜ್ಯಪಾಲ ಕೆ.ಸಿ. ರೆಡ್ಡಿ ಇವರ ಹನಿಮೂನ್ ವ್ಯವಸ್ಥೆ ಮಾಡಿದ್ರಂತೆ. ಅಂದಿನ ಮುಖ್ಯಮಂತ್ರಿಗಳಾದ ನಿಜಲಿಂಗಪ್ಪನವರು ತಮ್ಮ ಕೋಟಾದಡಿ ಇವರಿಗೆ ಕಾರು ಕೊಡಿಸಿದ್ರು. ಆವತ್ತಿಗೆ ಕಾರು ಮತ್ತು ಸ್ಕೂಟರ್ ಇವತ್ತಿನಂತೆ ಈಸಿಯಾಗಿ ಸಿಗ್ತಿರ್ಲಿಲ್ಲ. ಕೋಟಾ ಸಿಸ್ಟಮ್ ನಡಿ ವಿತರಣೆ ಮಾಡಲಾಗ್ತಿತ್ತು. ಆದರೆ ಅವತ್ತಿನ ಸಿಎಂ ಆಗಿದ್ದ ನಿಜಲಿಂಗಪ್ಪನವರು ತಮ್ಮ ಕೋಟಾದಡಿ ಎಸ್.ಎಂ. ಕೃಷ್ಣ ಅವರಿಗೆ ಕಾರು ಕೊಡಿಸಿದ್ರು. ಮದುವೆಯಾಗಿ 3 ವರ್ಷಕ್ಕೆ ಸರಿಯಾಗಿ ವಿಧಾನಸಭೆಗೆ ಮತ್ತೆ ಚುನಾವಣೆ ಬಂದೇ ಬಿಡ್ತು. ಆ ಚುನಾವಣೆಯಲ್ಲಿ ಕೃಷ್ಣ ಸೋತು ಹೋಗಿದ್ರು. ಮದುವೆಯಾದ 3 ವರ್ಷಕ್ಕೆ ಪತಿಯ ಸೋಲು ಪ್ರೇಮಗೆ ಅಕ್ಷರಶಃ ಬರಸಿಡಿಲು ಬಡಿದಂತಾಗಿತ್ತು. ಮುಂದೆ ಕೃಷ್ಣ ಅವರು ರಾಜಕೀಯ ಕಾರ್ಯಕ್ಷೇತ್ರದಲ್ಲಿದ್ದು ಮನೆ ಮಠ ಸಂಸಾರವನ್ನೇ ಮರೆತವರಂತೆ ಇದ್ದು ಬಿಟ್ರಂತೆ. 1999ರಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತಂದು ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲಿಂದ 4.5 ವರ್ಷ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಮಾಡಿದ ಅಭಿವೃದ್ಧಿಗಳು ರಾಷ್ಟ್ರವ್ಯಾಪಿ ಮನ್ನಣೆ ಪಡೆದಿದ್ವು. ಕೃಷ್ಣರನ್ನ ಮದುವೆಯಾಗಿ ಬಂದ್ಮೇಲೆ ಅವರ ಸ್ವಭಾವಕ್ಕೆ ಪ್ರೇಮ ವಿರುದ್ಧವಾಗ್ಬಿಟ್ರಂತೆ. ಮಕ್ಕಳು ಹೇಗೆ ಓದಬೇಕು, ಅವರು ಹೇಗೆ ರೂಪುಗೊಳ್ಬೇಕು ಅಂತಹ ಸಲಹೆ ಸೂಚನೆ ಏನನ್ನೂ ಕೊಡ್ತಿರ್ಲಿಲ್ವಂತೆ. ಮದುವೆ ನಂತರ ಅವರಿಗೆ 2004ರಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತೆ ಒತ್ತಾಯವಿತ್ತು. ಆದರೆ ಪ್ರೇಮ ಅವರು ಹಠಕ್ಕೆ ಬಿದ್ದು ಗಂಡನನ್ನ ಮದ್ದೂರಿಂದ ಬೆಂಗಳೂರು ಚಾಮರಾಜಪೇಟೆಗೆ ಕರೆದುಕೊಂಡು ಬಂದ್ಬಿಟ್ರಂತೆ. ಅದಕ್ಕೆ ಮುಖ್ಯ ಕಾರಣವೂ ಇತ್ತಂತೆ. ಹೌದು, 1999ರಲ್ಲಿ ಎಸ್.ಎಂ. ಕೃಷ್ಣ ಅವರು ಸಿಎಂ ಆದ್ಮೇಲೆ ಮದ್ದೂರು ಮತಕ್ಷೇತ್ರಕ್ಕೆ ಸಂಪರ್ಕ ಕಡಿಮೆಯಾಗುತ್ತಾ ಬಂದಿತ್ತು. ಮದ್ದೂರಿನ ಜನರ ಸಮಸ್ಯೆಯನ್ನ ಬಗೆಹರಿಸಿದ್ರು, ಅಭಿವೃದ್ಧಿ ತಂದಿದ್ರು, ಅವರ ನಿರೀಕ್ಷೆಗಳನ್ನ ಅನುಷ್ಠಾನ ಮಾಡಿದ್ರೂ ಸಹ ವೈಯಕ್ತಿಕ ಸಂಪರ್ಕ ಕಡಿಮೆಯಾಗಿದ್ದ ಕಾರಣಕ್ಕೆ ಜನ ಬೇಸರಿಸಿಕೊಂಡಿದ್ರು. ಮುಂದೆ ಆ ಕ್ಷೇತ್ರದಲ್ಲಿ ಮತ್ತೆ ಕೃಷ್ಣ ಅವರೇ ಚುನಾವಣೆಗೆ ನಿಂತ್ರೆ ಎಲ್ಲ ಶಕ್ತಿಗಳು ಒಂದುಗೂಡಿ ಅವರನ್ನ ಸೋಲಿಸ್ತಾರೇನೋ ಅನ್ನೋ ಅನುಮಾನ ಕಾಡಿತ್ತು. ಕೃಷ್ಣ ಅವರ ವಿರುದ್ಧ ಮಸಲತ್ತುಗಳನ್ನ ಕಂಡ ಪ್ರೇಮ ಪತಿಯನ್ನ ಪಟ್ಟು ಹಿಡಿದು ಬೆಂಗಳೂರಿಗೆ ಕರೆತಂದಿದ್ರಂತೆ. ಕೃಷ್ಣ ಮತ್ತು ಪ್ರೇಮ ದಂಪತಿಗೆ 2 ಮಕ್ಕಳು. ಮೊದಲನೆಯವಳು ಮಾಳವಿಕಾ, ತಂದೆಯಂತೆ ತುಂಬಾ ಸೌಮ್ಯ ಸ್ವಭಾವದವರು. ಆಕೆಯ ಗಂಡ ಸಿದ್ಧಾರ್ಥ್. ಸಣ್ಣ ವಯಸ್ಸಿನಲ್ಲಿಯೇ ಬಾಂಬೆ ಷೇರು ಮಾರುಕಟ್ಟೆಯಲ್ಲಿ ಕೆಲಸ ಮಾಡಿ ಅಪಾರ ಅನುಭವ ಹಾಗೂ ಸಂಪತ್ತು ಗಳಿಸಿದ್ರು. ಅವರ ತಂದೆ ಗಂಗಯ್ಯ ಹೆಗಡೆ, ಅವರ ಚಿಕ್ಕಪ್ಪ ಕೇಶವ ಹೆಗಡೆ ಕುವೆಂಪುರವರಿಗೆ ತುಂಬಾ ಹತ್ತಿರದ ಸಂಬಂಧಿ. ಪ್ರಾರಂಭದಿಂದಲೂ ದೊಡ್ಡ ಶ್ರೀಮಂತ ಕುಟುಂಬದವರು. ಮತ್ತೊಬ್ಬ ಮಗಳು ಶಾಂಭವಿ. ಆಕೆನೇ ಆರಿಸಿಕೊಂಡ ಹುಡುಗ ಉಮೇಶ್ ಸಿಂಗೋನಿ. ವಿಠಲಮಲ್ಯ ಅವರ ಮಗ ವಿಜಯಮಲ್ಯರವರ ಸೋದರ. ಶಾಂಭವಿ ತುಂಬಾ ವಿಶಿಷ್ಟ ಹುಡುಗಿ. ಜಾಲಿ ಸ್ವಭಾವ ಹಾಗೂ ಬೋಲ್ಡ್ ಸ್ವಭಾವ. ಕಮಾಂಡ್ ಮಾಡಿ ತನಗೆ ಬೇಕಾದದನ್ನ ಬಾಲ್ಯದಿಂದಲೇ ತಂದೆಯಿಂದ ಪಡೆಯುತ್ತಿದ್ಲು. ತಂದೆಯಂತೆ ಸೌಂದರ್ಯ ಪ್ರಜ್ಞೆ ಹೆಚ್ಚು. ಚೆನ್ನಾಗಿ ಡ್ರೆಸ್ ಮಾಡಬೇಕೆಂಬ ಮನೋಭಾವ. ಪ್ರೇಮಗೆ ಜ್ಯೋತಿಷಿಯೊಬ್ರು ನಿಮ್ಮ 2ನೇ ಅಳಿಯ ಫಾರಿನ್ನವರಾಗಿರ್ತಾರೆ ಎಂದಿದ್ರಂತೆ. 3 ವರ್ಷದ ನಂತರ ಪಾಸ್ಪೋರ್ಟ್ ತೆಗೆದು ನೋಡಿದಾಗ ಶಾಂಭವಿಯ ಗಂಡ ಬ್ರಿಟಿಷ್ ಪೌರತ್ವ ಪಡೆದಿದ್ದ. ಅಲ್ಲಿಯೇ ಜನಿಸಿದ್ದ ಅನ್ನೋದು ಗೊತ್ತಾಗಿತ್ತಂತೆ. ಕೃಷ್ಣರವರ ರಾಜಕೀಯ ಜೀವನದಲ್ಲಿ ಏನಾದರೂ ದೊಡ್ಡ ದೊಡ್ಡ ತಿರುವುಗಳಲ್ಲಿ ನಿರ್ಧಾರ ತೆಗೆದುಕೊಂಡಿದ್ರೆ ಅಂತಹ ನಿರ್ಧಾರಗಳ ಹಿಂದೆ ಪತ್ನಿ ಪ್ರೇಮ ಸದಾ ಇರ್ತಿದ್ರು. ಆದ್ರೀಗ ಪತಿ ಬಾರದ ಲೋಕಕ್ಕೆ ಪಯಣಿಸಿದ್ದು ಪ್ರೇಮ ಪ್ರೀತಿಯ ಗಂಡನಿಗೆ ಕಣ್ಣೀರ ವಿದಾಯ ಹೇಳಿದ್ದಾರೆ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.